ಎಲ್ಲರಿಗೂ ನಮಸ್ಕಾರ. ಸಾರ್ಕ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಗರಿಗರಿಯಾಗಿ ಪಕೋಡ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕಪ್ನಲ್ಲಿ ಒಂದು ಕಪ್ನಷ್ಟು ಏನು ಮಾಡಬೇಕು, ಉದ್ದುದ್ದಕ್ಕೆ ಈರುಳ್ಳಿನ ಹಚ್ಕೊಬೇಕು. ಸಣ್ಣಗೆ ಬೇಡ, ಸ್ವಲ್ಪ ಉದ್ದುದ್ದಕ್ಕೆ ತರಿತರಿಯಾಗಿ ಈ ಥರ ಹಚ್ಕೊಳ್ಳೋಣ ಪಕೋಡಾಗೆ. ಇದು ಬೋಂಡಾಗಾದರೆ ಸಣ್ಣಗೆ ಹಚ್ಕೋಬೋದು, ಇದು ಪಕೋಡ ಮಾಡೋದ್ರಿಂದ ಸ್ವಲ್ಪ ದಪ್ಪಗೆ ಹಚ್ಕೊಳ್ಳೋಣ. 1 ಕಪ್ ಅಳತೆಯಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು 1/2 ಕಪ್ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ತೊಗೋತೀನಿ. 1 ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು. ಸೊ ಇದಾದಾದಮೇಲೆ ಏನು ಮಾಡ್ತೀನಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತೀನಿ. ಸಬ್ಬಕ್ಕಿ ಸೊಪ್ಪು ಏಕೆ ಅಂದರೆ ಫ್ಲೇವರು ಚೆನ್ನಾಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು 2 ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೋಬೇಕು. ಇದಾದಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ. ಯಾಕಂದರೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ. ಮತ್ತು ಖಾರಕ್ಕೆ ಖಾರದ ಪುಡಿನ ಹಾಕ್ಕೊತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಒಂದು 2 ಚುಟಕಿಯಷ್ಟು ಅಡುಗೆ ಸೋಡಾನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಏನು ಮಾಡಬೇಕು, ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ನೀರು ಹಾಕಿ ಮಾಡಬಾರ್ದು, ಯಾಕಂದರೆ ಇದು ಪಕೋಡ ಆಗಿರೋದ್ರಿಂದ. ಬೋಂಡ ಆದರೆ ಸ್ವಲ್ಪ ನೀರು ಹಾಕಿದ್ರೆ ನಡೆಯುತ್ತೆ ಸ್ವಲ್ಪ. ಇದು ಪಕೋಡ ಆಗಿರೋದ್ರಿಂದ ಏನು ಮಾಡಬೇಕು, ನಾವು ನೀರನ್ನ ಸ್ವಲ್ಪನೇ ಹಾಕಿ ಕಲಿಸ್ತಾ ಹೋಗಬೇಕು. ನೋಡಿ, ಈ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಬೇಕು. ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಸೊ ಈ ಥರ ನೀಟಾಗಿ ಕಲಸಿ ಇಟ್ಕೊಬೇಕು. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು. ಜಾಸ್ತಿ ಹೊತ್ತು ಏನು ಬೇಡ, ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಇವಾಗ ಏನು ಮಾಡಬೇಕು, ಕಾದ ಎಣ್ಣೆಗೆ ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಂಡು ಏನು ಮಾಡಬೇಕು, ಪಕೋಡ ಥರ ಉದುರಿಸ್ಬೇಕು. ರೌಂಡ್ ಮಾಡೋದು ಬೇಡ. ಸೊ ಈ ಥರ ಉದುರಿಸ್ಕೊಂಡು ಹೋಗಬೇಕು. ಸೊ ಆವಾಗ ಏನಾಗುತ್ತೆ, ಪಕೋಡ ಗರಿಗರಿಯಾಗಿ ಬರುತ್ತೆ. ಮತ್ತು ಇದು ಬರಲ್ಲ, ರೌಂಡ್ ಶೇಪ್ ಬರಲ್ಲ. ಈ ಥರ ಪಕೋಡ ಶೇಪಲ್ಲೇ ಬಿಡಬೇಕು. ಸೊ ಇವಾಗ ನೋಡಿ, ಮೀಡಿಯಮ್ ಫ್ಲೇವರಲ್ಲೇ ಕರಿಬೇಕು ಫ್ರೆಂಡ್ಸ್. ಜಾಸ್ತಿ ಉರಿ ತೊಗೋಬೇಡಿ, ಯಾಕಂದರೆ ಮೇಲೆ ಸೀದೋಗಿರುತ್ತೆ, ಒಳಗಡೆ ಬೇಯಲ್ಲ. ಸೊ ನೋಡಿ, ಈ ಥರ ಬ್ರೌನಿಷ್ ಕಲರ್ ಬರಬೇಕು. ನೋಡಿ, ಈ ಥರ ಪಕೋಡ ರೆಡಿ ಆಗುತ್ತೆ. ಸೊ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಸಾಕು, ಇಷ್ಟು ಕಲರ್ಸ್ ಬಂದರೆ ಸಾಕು. ಜಾಸ್ತಿ ಇದು ಮಾಡೋದು ಬೇಡ, ಜಾಸ್ತಿ ಬ್ರೌನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಪಕೋಡ ಫೈನಲಿ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ, ಹಬ್ಬಗಳಲ್ಲೆಲ್ಲ ಟ್ರೈ ಮಾಡ್ಬೋದು. ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.